ನಂದು ಮತ್ತು ದೀಪಕ್ದು ಹೆಚ್ಚು ಕಮ್ಮಿ ಒಂದು 10-12 ವರ್ಷದ ಮೇಲಿನ ಜರ್ನಿ. ಅಂದರೆ ನಾನು ನಾಗಭರಣ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ, ಅವರು ಉಪೇಂದ್ರ ಸರ್ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ನಾವಿಬ್ಬರು ಮೀಟ್ ಆಗಿ ನಾನು ಮಾಡ್ಕೊಂಡಿರೋ ಕಥೆನೂ ಮತ್ತು ಅವ್ರು ಮಾಡ್ಕೊಂಡಿರೋ ಕಥೆನೂ ಸೇಮ್ ಇತ್ತು ಅಂತ ನಮ್ಮಿಬ್ರನ್ನ ಕಲ್ಯಾಣ್ ಸರ್ ಮೀಟ್ ಮಾಡಿಸಿದ್ರು. ನೀವಿಬ್ರು ಒಂದೇ ಥರ ಕತೆ ಮಾಡ್ಕೊಂಡ್ಬಿಟ್ಟಿದ್ದೀರಾ, ನೋಡ್ಕೊಂಡು ಸಿನಿಮಾ ಮಾಡಿ ಅಂತ. ಸೊ ಹಂಗೆ ಪರಿಚಯ ಆಗಿದ್ದು ನಾನು ದೀಪಕ್ಕು. ಅವಾಗಿಂದ ನಮ್ಮಿಬ್ರದ್ದು ಜರ್ನಿ, ಅಂದರೆ ನಾವಿಬ್ರು ರೂಮ್ಮೇಟ್ಸ್ ಆಗಿದ್ವಿ, ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಮಾತಾಡ್ತಾ ಇದ್ವಿ. ಆಮೇಲೆ ದೀಪಕ್ ಭಾಗ್ಯರಾಜ್ ಅಂತ ಟ್ರಾವೆಲ್ ಮಾಡಿದ್ರು, ನಾನು ಈ ಕಡೆ ರಾಮಾರಾಮರಿ ಅಂತ ಟ್ರಾವೆಲ್ ಮಾಡಿದೆ. ಸೊ ಅವಾಗ ನಾನು ಕತೆ ಮಾಡಿಕೊಂಡು ನಿರ್ಮಾಪಕರುಗಳನ್ನು ಹುಡುಕಿ ಯಾರೂ ನಿರ್ಮಾಪಕರುಗಳು ಸಿಗ್ತಾರೆ. ಸರಿ ನಾವೇ ಸಿನಿಮಾ ಮಾಡೋಣ ಅಂತ ನಾವೇ ನಿರ್ಮಾಣ ಮಾಡಿಕೊಂಡು ಮಾಡಿದ್ದು ಸಿನಿಮಾ ರಾಮಾರಾಮರೆ. ಹಾಗೆ ರಾಮಾರಾಮರೆ ಆದ್ಮೇಲೆ ಒಂದಲ್ಲ ಎರಡಲ್ಲ ಆ ಟೈಮಲ್ಲಿ ನಾನು ದುಡ್ಡು ಹಾಕಿ ಎಲ್ಲೆಲ್ಲಿಂದನೂ ದುಡ್ಡು ತೊಗೊಂಬಂದು ಯಾರ ಹತ್ರನೂ ದುಡ್ಡು ಇಸ್ಕೊಂಬಂದು ಒಂದೊಂದು 2 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿ, ಸಿನಿಮಾ ಎಲ್ಲ ರಿಲೀಸ್ ಮಾಡೋ ಟೈಮಿಗೆ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗ್ಬೇಕು. ಯಾಕಂದರೆ ಅದು ಆ್ಯಕ್ಚುಲಿ ಮೇಯ್ನು. ಸಿನಿಮಾ ಮಾಡೋದು ನಿಜವಾಗ್ಲೂ ಮೇಯ್ನ್ ಅಲ್ಲ, ಸಿನಿಮಾನ ವ್ಯಾಪಾರ ಮಾಡೋದು ಮೇಯ್ನು. ಸೊ ನನಗೆ ಅವಾಗ ಅನಿಸಿದ್ದು, ನಾನು ಇಷ್ಟೆಲ್ಲ ಸಾಲ ಮಾಡಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ಸಿನಿಮಾ ಮಾಡ್ತಾ ಇದ್ದೀನಿ, ಬಟ್ ಸಿನಿಮಾ ವ್ಯಾಪಾರನೇ ಗೊತ್ತಾಗ್ತಾ ಇಲ್ವಲ್ಲ ನನಗೆ. ಅಂದರೆ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹೆಂಗಾಗುತ್ತೆ, ದುಡ್ಡು ಹೆಂಗೆ ಬರುತ್ತೆ, ಯಾರ ಹತ್ರ ಏನು ಮಾತಾಡಬೇಕು, ಥಿಯೇಟ್ರ್ ಸೆಟಪ್ ಹೆಂಗಾಗುತ್ತೆ, ಏನೂ ಗೊತ್ತಿಲ್ಲದಲ್ಲೇ ಬ್ಲೈಂಡಾಗಿ ಸಿನಿಮಾಗೆ ದುಡ್ಡು ಹಾಕ್ತಾ ಇದ್ದೀನಲ್ಲ ಅಂತ ಡಿಸೈಡ್ ಮಾಡಿ, ಸರಿ ನಾನು ಡಿಸ್ಟ್ರಿಬ್ಯೂಷನ್ ಕಲ್ತ್ಕೊಂಬೋಣ, ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡೋಣ ಅಂತ 2021-22 ಇಸ್ವಿಲಿ ನಾನು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ದು, ಸತ್ಯ ಸಿನಿ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಅವಾಗಿಂದ ಒಂದು 45ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನನ್ನ ಇಂಟೆನ್ಷನ್ ಏನಂದರೆ, ಡಿಸ್ಟ್ರಿಬ್ಯೂಷನ್ ಅನ್ನೋದು ನಿಜವಾಗ್ಲೂ ಎಲ್ಲ ನಿರ್ಮಾಪಕರುಗಳಿಗೂ ಎಲ್ಲ ನಿರ್ದೇಶಕರುಗಳಿಗೂ ಅದ್ರ ಐಡಿಯಾ ಇರಬೇಕು ಅಂತ. ವಾಟ್ ಈಸ್ ಡಿಸ್ಟ್ರಿಬ್ಯೂಷನ್? ಯಾರಿಗೂ ತುಂಬ ಜನಕ್ಕೆ, ಈಗ ನಾನು ಸಿನಿಮಾ ಮಾಡಿದಾಗ ನನಗೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು, ಹೆಂಗಾಗತ್ತೆ, ಅದ್ರ ಪ್ರೋಸೆಸ್ ಏನು, ಎಲ್ಲೆಲ್ಲಿ ದುಡ್ಡು ಕೊಡ್ತೀವಿ, ದುಡ್ಡು ಹೆಂಗೆ ಬರುತ್ತೆ, ಥಿಯೇಟ್ರ್ ಸೆಟಪ್ ಅಂದ್ರೆ ಏನು, ಯಾಕೆ ಥಿಯೇಟ್ರ್ಗಳು ಸಿಗ್ತಾ ಇಲ್ಲ, ಥಿಯೇಟ್ರ್ಗಳು ಸಿಗದೇ ಇರೋದಕ್ಕೆ ಕಾರಣ ಏನು, ಸರಿ ಸಿಗದೇ ಇರೋ ಥಿಯೇಟ್ರ್ಗಳನ್ನ ವಾಪಸ್ ತಗೊಳ್ಳೋದು ಹೆಂಗೆ. ಸೊ ಈ ಥರ ಒಂದು 1000 ಇದೆ. ಕೂತ್ಕೊಂಡು ಕತೆ ಬರಿತೀವಿ, 2 ವರ್ಷ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ತೀವಿ, ಸಾಲ ತಗೊಂಬಂದು ಸಿನಿಮಾ ಮಾಡ್ತೀವಿ. ಬಟ್ ವ್ಯಾಪಾರ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಿಲ್ಲದಲೆ ಈ ಬಿಸ್ನೆಸ್ ಮಾಡೋದಿದೆಯಲ್ಲ, ತುಂಬ ರಿಸ್ಕಿ ಜಾಬು. ಸೊ ಇದು ನನ್ನಿಂದ ಒಂದು ಸ್ವಲ್ಪ ಬೇಸಿಕ್ ಆಗಿ ತಿಳ್ಕೊಂಡ್ರೆ ತುಂಬ ಜನಕ್ಕೆ ಈ ವಿಷಯ ನಾನು ಹೇಳ್ಬೋದು, ಇದು ಡಿಸ್ಟ್ರಿಬ್ಯೂಷನ್ನು, ಈ ಥರ ಮಾಡಬೇಕು ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ಬೋದು ಅನ್ನೋ ಒಂದೇ ಕಾರಣ ನಾನು ಡಿಸ್ಟ್ರಿಬ್ಯೂಷನ್ ಕಲ್ತ್ಕೊಳ್ಳೋಕೆ ಶುರು ಮಾಡಿದ್ದು. ಬಟ್ ನಾನಿಬ್ರು ನಿರ್ಮಾಪಕರಿಗೂ ಹೇಳ್ತೀನಿ, ಸಿನಿಮಾ ಡಿಸ್ಟ್ರಿಬ್ಯೂಷನ್ ಕೇಕ್ ವಾಕ್ ಅಂತೂ ಅಲ್ವೇ ಅಲ್ಲ ಸರ್, ಖಂಡಿತ. ಇವತ್ತು ನಾವೆಲ್ಲ ಹೀಗೆ ಖುಷಿಯಾಗಿ ಇಲ್ಲೆಲ್ಲ ಇದ್ದೀವಿ, ಆದರೆ ಮೋಸ್ಟ್ಲಿ ಫೆಬ್ರವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಆ್ಯಕ್ಚುಲಿ ಜೀವನ ಏನು ಅಂತ. ನಿನ್ನೆನೂ ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೆ, ಒಂದು ಕನ್ನಡ ಸಿನಿಮಾಕ್ಕೆ ಥಿಯೇಟ್ರ್ ಸಿಗ್ತಾ ಇಲ್ಲ ಅಂತ. ಈ ಥಿಯೇಟ್ರ್ ಸಿಗ್ತಾ ಇಲ್ಲ, ಕನ್ನಡ ಸಿನಿಮಾಗಳಿಗೆ ಮೋಸ ಆಗ್ತಾ ಇದೆ ಅನ್ನೋದು ಇವತ್ತು ನೆನೆದಲ್ಲ. ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೆ ಮುಂಚೆಯಿಂದನೂ ಇರುವಂಥ ಸಮಸ್ಯೆ. ಬಟ್ ಅದು ಬರೀ ಸಮಸ್ಯೆನೇ ಮಾತಾಡ್ತಾ ಇದ್ದೀವಿ ಎಲ್ಲರೂ ಅನ್ನೋದು ಬಿಟ್ಟರೆ ಅದಕ್ಕೇನು ಸೊಲ್ಯೂಷನ್ ಅಂತ ಯಾರೂ ಮಾತಾಡ್ತಾ ಇಲ್ಲ. ಪ್ರತಿ ಸಿನಿಮಾ ಆದಾಗಲೂ ಒಬ್ಬ ಸಿನಿಮಾ ನಿರ್ಮಾಪಕ ಮತ್ತು ಸಿನಿಮಾ ನಿರ್ದೇಶಕ ಬರ್ತಾರೆ, ನಮಗೆ ಸಿನಿಮಾ ಥಿಯೇಟ್ರ್ ಸಿಗ್ತಲ್ಲ, ಆಯಿತು, ಯಾರಿಗೂ ಸಿನಿಮಾ ಥಿಯೇಟ್ರ್ ಸಿಗ್ತಾರ. ಸೊ ಸೊಲ್ಯೂಷನ್ ಏನು, ಅದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋದು ಯಾರು, ಅದಕ್ಕೆ ಸೊಲ್ಯೂಷನ್ ಮಾಡೋದು ಯಾರು, ಅದೇ ಗೊತ್ತಾಗ್ತಾ ಇಲ್ಲ. ಸೊ ಇವತ್ತು ಈ ಸ್ಟೇಜ್ ಯೂಸ್ ಮಾಡ್ಕೊಂಡು ನಾನು ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಇದು ವ್ಯಾಪಾರ. ಅಂದರೆ ಸಿನಿಮಾ ಮಾಡೋದು ಎಮೋಷನ್ ಅಷ್ಟೇ, ಬಟ್ ಸಿನಿಮಾ ರಿಲೀಸ್ ಮಾಡೋದು ಅದು ಬಿಸ್ನೆಸ್ಸು, ಅಲ್ಲಿ ಎಮೋಷನ್ ಖಂಡಿತ ಬರಲ್ಲ. ಸೊ ಇದು ವ್ಯಾಪಾರ ಅಂತಲೇ ನಿಂತಾಗ ವ್ಯಾಪಾರ ಮಾಡೋದು ಹೆಂಗೆ ಅಂತ ನಾವೆಲ್ಲರಿಗೂ ಹೇಳ್ಕೊಡ್ಬೇಕು, ಎಲ್ಲರೂ ಜೊತೆ ಆಗಬೇಕು ಮೇಯ್ನು. ಅಂದರೆ ಒಬ್ಬೊಬ್ರು ಸಿನಿಮಾ ನಿರ್ಮಾಪಕರು ಬಂದಾಗ ಅವ್ರು ಬಂದು ಮಾತಾಡೋದು ಮತ್ತು ಹೊರಟೋಗೋದು, ಅವ್ರು ಬಂದು ಮಾತಾಡೋದು ಹೋಗೋದು ಆಗತ್ತೆ, ಬಿಟ್ಟರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಯಾದಕ್ಕೆ ಇದು ಸಮಸ್ಯೆ ಆಗ್ತದೆ, ಸರಿ ಈ ಸಮಸ್ಯೆನ ಫುಲ್ ಅಂತೂ ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಒಂದು ಸ್ವಲ್ಪ ಮಟ್ಟಿಗೆ ಸುಲಭ ಆಗೋ ಥರ ಕನ್ನಡ ನಿರ್ಮಾಪಕರುಗಳಿಗೆ, ಕನ್ನಡ ನಿರ್ದೇಶಕರಿಗೆ ಒಂಚೂರು ಸುಲಭ ಆಗೋ ಥರ ಏನು ಮಾಡ್ಬೋದು ಅನ್ನೋದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿದಾಗ ಅದು ಮೋಸ್ಟ್ಲಿ ಸೊಲ್ಯೂಷನ್ ಸಿಗೋದು ಅನ್ಸುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಜಗದೀಶ್ ರೆಡ್ಡಿ ಸರ್ ಅಂತ, ಇವರೊಂದು 15-20 ವರ್ಷದಿಂದ ಇಂಡಸ್ಟ್ರಿಲಿ ಎಲ್ಲ ದೊಡ್ಡ ಸಿನಿಮಾಗಳು ಕೋ ಡೈರೆಕ್ಟರ್ಗಳಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡಿದ್ರು. ಇವತ್ತು ಅವರು ನನ್ನ ಜೊತೆ ಇದ್ದಾರೆ. ಸೊ ಈ ಸಿನಿಮಾನ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಆಲ್ ಓವರ್ ಕರ್ನಾಟಕ, ಇದು ನಂದು ಸಿನಿಮಾ, ಇದು ದೀಪಕ್ ಸಿನಿಮಾ ಅನ್ನೋದಕ್ಕಿಂತ ಇದು ನನ್ನ ಸಿನಿಮಾ. ಸೊ ನನ್ನ ಸಿನಿಮಾಗೆ ನಾವು ಎಷ್ಟು ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಓಡಾಡ್ತೀವಿ, ಅಷ್ಟೇ ಕಷ್ಟಪಟ್ಟು ಡಿಸ್ಟ್ರಿಬ್ಯೂಷನ್ ಓಡಾಡ್ತೀವಿ ಸರ್. ಬಟ್ ನಾನು ಈಗಲೂ ಹೇಳ್ತೀನಿ, ನೀವುಗಳು ನಮ್ಮ ಜೊತೆ ಇರಬೇಕಷ್ಟೇ. ಅಂದರೆ ತುಂಬ ಇದು ನಿಜವಾಗ್ಲೂ ಕೇಕ್ ವಾಕಲ್ಲ ಡಿಸ್ಟ್ರಿಬ್ಯೂಷನ್ ಅನ್ನೋದು, ತುಂಬ ಸಮಸ್ಯೆಗಳಿದೆ. ಯಾಕಂದರೆ ಆಲ್ರೆಡಿ ನಾವು ಬೆಂಗಳೂರನ್ನ ಬಿಟ್ಕೊಟ್ಟು ಆಗೋಯ್ತು ಬೇರೆ ಭಾಷೆ ಸಿನಿಮಾಗಳಿಗೆ. ಬೆಂಗಳೂರು ಸಿಂಗಲ್ ಸ್ಕ್ರೀನ್ ಆಗಲಿ, ಮಲ್ಟಿಪ್ಲೆಕ್ಸ್ಗಳಾಗಲಿ ನಿಜವಾಗ್ಲೂ ಕನ್ನಡಕ್ಕಂತೂ ಇಲ್ಲ. ಸೊ ಅಟ್ಲೀಸ್ಟ್ ಬೆಂಗಳೂರು ದಾಟಿ ಆಚೆ ಇರೋ
28-29 ಡಿಸ್ಟಿಕ್ ಇದೆ ಕರ್ನಾಟಕದಲ್ಲಿ, ಸಾವಿರಾರು ತಾಲೂಕುಗಳಿದೆ. ಅಲ್ಲೆಲ್ಲ ತುಂಬಾ ಜನ ಕನ್ನಡಿಗರು ಜೀವನ ಮಾಡ್ತಾ ಇದ್ದಾರೆ, ಕನ್ನಡ ಸಿನಿಮಾಗಳು ನೋಡಕ್ ಇಷ್ಟಪಡ್ತಾ ಇದ್ದಾರೆ. ನಾವು ಅಟ್ಲೀಸ್ಟ್ ಇವಾಗ ಬೆಂಗಳೂರು ಆಗೋಗಿದೆ, ಅಲ್ಲಿಂದನಾದ್ರೂ ವಾಪಸ್ ಬರೋಣ ಅಂದ್ರೆ ಅಲ್ಲೆಲ್ಲ ಕನ್ನಡ ಸಿನಿಮಾಗಳು ತೋರಿಸಿ ಅಭ್ಯಾಸ ಮಾಡಿಸಿ ಅಲ್ಲಿಂದ ವಾಪಸ್ ಬೆಂಗಳೂರನ್ನ ನಾವು ಕ್ಯಾಪ್ಚರ್ ಮಾಡ್ಕೊಳಕ್ಕಾದ್ರೂ ಟ್ರೈ ಮಾಡೋಣ. ನಾವು ಇಲ್ಲೇ ಕೂತ್ಕೊಂಡು ಬೆಂಗಳೂರಲ್ಲಿ ಒಂದು ಸ್ಟೇಜು ಮೀಡಿಯಾ ಮುಂದೆ ಕೂತ್ಕೊಂಡು ಬೆಂಗಳೂರಲ್ಲಿ ಥಿಯೇಟರ್ ಸಿಗ್ತಾಯಿಲ್ಲ ಅನ್ನೋಕ್ಕಿಂತ ಎಲ್ಲಿ ನೋಡಕ್ ಇಂಟ್ರೆಸ್ಟ್ ಇದೆ ಜನಕ್ಕೆ ಅಟ್ಲೀಸ್ಟ್ ಅಲ್ಲಿ ರೀಚ್ ಮಾಡ್ಸೋಣ. ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ ಅನ್ನೋದು ಬರೀ ಸಿನಿಮಾ ಮೇಕರ್ಸ್ ಮಾತ್ರ ಕೆಲಸ ಅಲ್ಲ, ಇಡೀ ಎಲ್ಲರೂ ಸೇರ್ಕೊಂಡು ಮಾಡ್ಬೇಕಾಗಿರುವಂತ ಕೆಲಸ. ಆ ಕೆಲಸ ಖಂಡಿತ ಮಾಡೋಣ. ಕನ್ನಡ ಸಿನಿಮಾಗಳನ್ನ ಎಲ್ಲ ಕಡೆ ರೀಚ್ ಮಾಡೋಕ್ಕೆ ಖಂಡಿತ ಪ್ರಯತ್ನ ಮಾಡೋಣ ಅಂತ ಹೇಳ್ತೀನಿ. ಆಮೇಲೆ ರಾಜು ಜೇಮ್ಸ್ ಬಾಂಡ್ ಪಿಕ್ಚರ್ ನಾವು ನೋಡಿದ್ವಿ, ರೀ ರೆಕಾರ್ಡಿಂಗು ಎಫೆಕ್ಟ್ಸು ಆಗಕ್ಕಿಂತ ಮುಂಚೆನೇ ನೋಡಿದ್ವಿ. ಸಾರ್ ಹೇಳ್ದಂಗೆ ಒಂದು ಹ್ಯೂಮರ್ ಟ್ರಾವೆಲ್, ಖುಷಿಯಾಗಿದ್ರಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಎಮೋಷನ್ಸ್ ಇದೆ, ತಂದೆ ತಾಯಿ ಎಮೋಷನ್ಸ್ ಇದೆ, ಲವ್ ಎಮೋಷನ್ ಇದೆ. ಎಲ್ಲ ಎಮೋಷನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿರುವಂಥ ಸಿನಿಮಾ. ಒಳ್ಳೇದಾಗಲಿ, ಎಲ್ಲ ಕನ್ನಡ ಚಿತ್ರಗಳಿಗೂ ಒಳ್ಳೇದಾಗಲಿ. ಎಲ್ಲ ನಿರ್ಮಾಪಕರು ಇಷ್ಟು ಸಮಸ್ಯೆ ಐತೆ ಕನ್ನಡದಲ್ಲಿ 250 ಸಿನಿಮಾ ಆಗ್ತಾ ಇದೆ. ಏನಾದ್ರು ಒಂದು 10% ಸಮಸ್ಯೆ ಕಮ್ಮಿ ಆಗ್ಬಿಟ್ರೆ ನನ್ನ ಪ್ರಕಾರ ಕನ್ನಡದಲ್ಲಿ ಇನ್ನೊಂದು 500 ಸಿನಿಮಾ ಆಗುತ್ತೆ. 500 ಜನ ನಿರ್ಮಾಪಕರು ಬರ್ತಾರೆ, 500 ಜನ ನಿರ್ದೇಶಕರು ಬರ್ತಾರೆ, ಒಂದು 5,000 ಜನ ಟೆಕ್ನಿಷಿಯನ್ಸ್ ಊಟ ಮಾಡ್ತಾರೆ. ಒಂದು 10% ಸಮಸ್ಯೆ ಕಮ್ಮಿ ಆದ್ರೂ ಸಾಕು. ಆ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಮತ್ತೆ ಈ ಅವಕಾಶ ಅಂದರೆ ಇಷ್ಟು ಆರ್ಟಿಸ್ಟ್ಗಳಿರೋದು, ಎಲ್ಲ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ಗಳಿರೋ ಸಿನಿಮಾ ನಮ್ಮ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ನಾವು 100% ಕೆಲಸ ಮಾಡ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.